ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ 2 ದಿನದಿಂದ ಬಿದ್ದ ಭಾರೀ ಮಳೆಗೆ ಕುಸಿದು ಬಿದ್ದ ಮನೆಗಳು ಹಾಗೂ ಮಳೆಯಿಂದ ಕೆರೆಕಟ್ಟೆಗಳು ತುಂಬಿ ಹರಿಯುತ್ತಿದೆ. ಹೊಳಲು ಗ್ರಾಮದ ಚಿಕ್ಕತಾಯಮ್ಮ ಲೇಟ್ ಎಚ್.ಸಿ. ದೊಡ್ಡೇಗೌಡರ ಎಚ್.ಡಿ. ರಾಜೇಶ್ ವಾಸದ ಮನೆ ನಿನ್ನೆ ಬಿದ್ದ ಭಾರೀ ಮಳೆಯಿಂದ ಮನೆಯ ಗೋಡೆ ಕುಸಿದು ಮನೆಯಲ್ಲಿರುವ ವಸ್ತುಗಳೆಲ್ಲ ಹಾನಿಯಾಗಿದ್ದು ಸುಮಾರು 1 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಗ್ರಾಮದ ಎಚ್.ಸಿ. ತಿಮ್ಮೇಗೌಡ ಬಿನ್ ಚಿನ್ನಗಿರಿಗೌಡ ಹಳೆ ಮನೆ ವಾಸದ ಮನೆ ಸಂಪೂರ್ಣ ಕುಸಿದು ಬಿದ್ದು ಸುಮಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿಷಯ ತಿಳಿದ ಮಂಡ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾದ ಎಚ್. ವಿಶ್ವನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಮನೆಯವರನ್ನ ವಿಚಾರಿಸಿ ಪರಿಶೀಲಿಸಿ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹಾರ ನೀಡುವ ಬಗ್ಗೆ ತಿಳಿಸಿದರು. ಮಳೆಯಲ್ಲಿ ಹೊಳಲು ಗ್ರಾಮದಲ್ಲಿ 2 ಮನೆ ಹಾನಿಯಾಗಿದೆ ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ. ಒಂದು ಮನೆ ನಾನು ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ನೋಡ್ರೆ ಹಿಂದಿನ ಗೋಡೆ ಎಲ್ಲ ಕುಸಿದಿದೆ. ಸರ್ಕಾರದ್ದು SDRF NDRF ಗೈಡ್ಲೈನ್ಸ್ ಪ್ರಕಾರ ನಾವಿದು ಈ ಮನೆ ಯಾರ ಹೆಸರಿದೆ, ಅವ್ರು ಏನು ಖಾತೆ ಇದೆ, ಮತ್ತು ನಮ್ಮ ಇಂಜಿನಿಯರ್ ಕಳಿಸ್ತೀವಿ. ಅವ್ರು ಏನು ಎಷ್ಟು ಪರ್ಸೆಂಟೇಜ್ ರಿಪೋರ್ಟ್ ಆಗ್ತಾರೆ ಅದನ್ನು ನೋಡ್ಬಿಟ್ಟು ನಾವು SDRF NDRF ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಏನು ಪರಿಹಾರ ಬೇಕೋ ಅದನ್ನು ನಾವು ಶೀಘ್ರದಲ್ಲೇ ಕೊಡಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರಾದ RI ಮನೋಹರ್, ಗ್ರಾಮ ಆಡಳಿತಾಧಿಕಾರಿ C. ಗುಣಶೇಖರ್, ಸಹಾಯಕ ರಾಜೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ HB ದೊಡ್ಡೇಗೌಡ ಹಾಗೂ ಮಾಜಿ ಅಧ್ಯಕ್ಷರಾದ HB ನಾಗರಾಜ್, ಮಂಡ್ಯ ಮುದ್ರಣಾಲಯ ನಿರ್ದೇಶಕರಾದ HS ನಂದೀಶ್, ಮಾಜಿ ಗ್ರಾಮ ಅಧ್ಯಕ್ಷ HD ರವಿ ಹಾಜರಿದ್ದರು.